ಅಕ್ರಮ ಸಂಬಂಧಕ್ಕೆ ಪ್ರಿಯಕರನ ಜೊತೆ ಸೇರಿ ಪತಿಗೆ ಚಟ್ಟ. ಹೌದು, ಇದು ಹಿರಿಯೂರು ತಾಲೂಕಿನ ಆಂಧ್ರ ಗಡಿಯ ಮದ್ದಿನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡುತ್ತಿದ್ದ ಬಾಲಣ್ಣ ಪತ್ನಿ ಸಂಚಿಗೆ ಬಲಿಯಾಗಿದ್ದಾನೆ. ಕಳೆದ ಶನಿವಾರ ರಾತ್ರಿ 1 ಗಂಟೆ ವೇಳೆಗೆ ಊಟ ಮುಗಿಸಿ ಮನೆ ಮುಂಭಾಗ ಚಾಪೆ ಮೇಲೆ ಮಲಗಿದ್ದ. ಆದರೆ ಈತನ ಪತ್ನಿ ಮಮತಾ ಗಂಡನ ಕೊಲೆಗೆ ಮುಹೂರ್ತ ಇಟ್ಟಿದ್ದ ಪ್ರಿಯಕರನ ಮೂರ್ತಿ ಜೊತೆ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ಲು. ಇನ್ನು ಅದೇ ರಾತ್ರಿ ಮನೆ ಹಿಂಭಾಗದ ಅಡಿಕೆ ತೋಟದಲ್ಲಿ ಪ್ರಿಯಕರ ಮೂರ್ತಿ ಬಾಲಣ್ಣನ ಹತ್ಯೆಗೆ ಹೊಂಚು ಹಾಕಿ ಕೂತಿದ್ದ. ಇತ್ತ ಗಾಢ ನಿದ್ರೆಗೆ ಬಾಲಣ್ಣ ಸರಿಯುತ್ತಿದ್ದಂತೆ ಏಕಾಏಕಿ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದ. ಇತ್ತ ಪತ್ನಿ ಮಮತಾ ಕೂಡ ಗಂಡನ ಕೊಲೆಗೆ ಸಾಥ್ ನೀಡಿದ್ದು ಇಷ್ಟೇ ಅಲ್ಲದೆ ಅದೇ ರಾತ್ರಿ ತನ್ನದೇ ತೋಟದಲ್ಲಿ ಗುಂಡಿ ತೋಡಿ ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ರು. 3 ದಿನ ಬೆಳಗ್ಗೆ ಗಂಡ ಮಿಸ್ಸಿಂಗ್ ಆಗಿದ್ದಾನೆ ಎಂದು ಊರು ತುಂಬಾ ಪುಕಾರು ಹೆಬ್ಸಿದ್ದು ಅಷ್ಟೇ ಅಲ್ಲದೆ ಬಾವಿ ಕೆರೆ ಕಟ್ಟೆ ಅಂತ ಹುಡುಕ್ಸೋಕೆ ಶುರು ಮಾಡಿದ್ಲು. ಇತ್ತ ಸಂಬಂಧಿಕರ ಜೊತೆ ಸೇರಿ ಅಬ್ಬಿನಹೊಳೆ ಠಾಣೆಯಲ್ಲಿ ಖುದ್ದು ಪತ್ನಿ ಮಮತಾ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲು ಮಾಡಿದ್ರು. ನಾಪತ್ತೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ತನಿಖೆ ಶುರು ಮಾಡಿದ್ರು. ಸಿಪಿಐ ಗುಡ್ಡಪ್ಪ ನೇತೃತ್ವದಲ್ಲಿ ಬಾಲಣ್ಣ ಪತ್ನಿ ಮಮತಾಳನ್ನ ಪೊಲೀಸ್ ಭಾಷೆಯಲ್ಲಿ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಆಗ ಮಮತಾ ಒಂದೊಂದಾಗಿ ಬಾಯ್ಬಿಟ್ಟಿದ್ದಾಳೆ. ಇನ್ನು ಬಾಲಣ್ಣನ ಕೊಲೆಗೆ ಪತ್ನಿ ಮಮತಾಳ ಅಕ್ರಮ ಸಂಬಂಧವೇ ಪ್ರಮುಖ ಕಾರಣವಾಗಿದೆ ಎನ್ನುವುದು ಇಲ್ಲಿ ಸ್ಪಷ್ಟವಾಗಿ ತಿಳಿದುಬಂದಿದೆ. ಆಂಧ್ರದ ಸತ್ಯಸಾಯಿ ಜಿಲ್ಲೆಯ ಹಿರೇತಿರುಪೆ ಗ್ರಾಮದ ಮೂರ್ತಿ ಎನ್ನುವ ವ್ಯಕ್ತಿ ಮಮತಾ ಕಳೆದ 8 ವರ್ಷಗಳಿಂದ ಅಕ್ರಮ ಸಂಬಂಧ ಹೊಂದಿದ್ರು. ಇವರಿಬ್ಬರ ಅಕ್ರಮ ಸಂಬಂಧಕ್ಕೆ ಗಂಡ ಬಾಲಣ್ಣ ಅಡ್ಡಿಯಾಗಿದ್ದ. ಕಳೆದ 1 ತಿಂಗಳಿಂದ ಅದೇ ಅಕ್ರಮ ಸಂಬಂಧ ವಿಚಾರಕ್ಕೆ ಪದೇ ಪದೇ ಗಲಾಟೆ ಆಗ್ತಾ ಇತ್ತು. ಇದರಿಂದ ನಮ್ಮಿಬ್ಬರ ಪ್ರೀತಿಗೆ ಗಂಡ ಅಡ್ಡಿಯಾಗ್ತಿದ್ದಾನೆ ಎಂದು ಪತ್ನಿ ಮಮತಾ ಗಂಡನ ಕೊಲೆಗೆ ಸುಪಾರಿ ಕೊಟ್ಟಿದ್ದು, ಬಾಲಣ್ಣನ ಪತ್ನಿ ಮಮತಾ ಹಾಗೂ ಪ್ರಿಯಕರ ಮೂರ್ತಿ ಕೊಲೆ ಮಾಡಿ ಮಣ್ಣಲ್ಲಿ ಹೂತಿಟ್ಟಿದ್ದು ಇದೀಗ ಬಟ್ಟಾ ಬಯಲಾಗಿದೆ. ಇತ್ತ ಸ್ಥಳಕ್ಕೆ ಸೂಕೋ ಟೀಮ್ ಕೂಡ ಭೇಟಿ ನೀಡಿ ಸಾಕ್ಷ್ಯ ಕಲೆ ಹಾಕಿದ್ದು, ಈ ಸಂಬಂಧ ಅಬ್ಬಿನಹೊಳೆ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಒಟ್ಟಾರೆ ಇಟ್ಕೊಂಡವನ ಪ್ರೀತಿಗಾಗಿ ತಾಳಿ ಕಟ್ಟಿದ ಗಂಡನನ್ನೇ ಹತ್ಯೆ ಮಾಡಿ ಚಟ್ಟ ಕಟ್ಟಿದ್ದ ಖತರ್ನಾಕ್ ಲೇಡಿಯ ಬಣ್ಣ ಬಟ್ಟ ಬಯಲಾಗಿದೆ. ಆದರೆ ಇತ್ತ ಅಪ್ಪ ಮಣ್ಣು ಸೇರಿದ್ದು, ತಾಯಿ ಜೈಲು ಸೇರಿದ್ದು, ಮಕ್ಕಳು ಮಾತ್ರ ಅನಾಥವಾಗಿದ್ದು ಮಾತ್ರ ದುರಂತವೇ ಸರಿ.